ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳಲ್ಲಿ ವೆಜಿಟೇಬಲ್ ಪಲಾವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಫಸ್ಟ್ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಮತ್ತು ಟೊಮೊಟೊ, ಅವರೆಕಾಳು, ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹೆಚ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಪಲಾವ್ ಎಲೆ ಒಂದೆರಡು ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು ಒಂದೆರಡು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಅರಿಶಿನದ ಪುಡಿ, ಇದು ಗರಂ ಮಸಾಲ ಪುಡಿ. ಮತ್ತು ನಾನಿವಾಗ ಇದು ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಕಾಯಿ ಇದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಷ್ಟಕ್ಕೆ ನಾವು ಅರ್ಧ kg ಅಂದಾಗ ಒಂದು 10 ಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಕಾಯಿ ಹಾಕಿದ್ದೀನಿ. ಇದನ್ನು ರುಬ್ಬಿದ್ರೆ ಮೆಣಸಿನ್ಕಾಯಿ ತಿನ್ನುವಾಗ ಬಾಯಿಗೆ ಸಿಗಲ್ಲ ಅಲ್ವಾ, ಹಾಗಾಗಿ ಟೇಸ್ಟು ಚೆನ್ನಾಗಿರುತ್ತೆ. ನಾನು ರುಬ್ಕೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿದ್ದೀನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು 6-7 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನಮ್ಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 2-3 ಸ್ಪೂನ್ ಹಾಕೋಬೋದು. ಬೇಡ ಅಂತ ಅಂದರೆ ಒಂದು ಮೀಡಿಯಮ್ ಆಗಿ ಒಂದು 7 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಮಾಡಬೇಕು. ಇವಾಗ ನಾವು ಪಲಾವ್ ಎಲೆ ತೊಗೊಂಡಿರ್ತೀವಲ್ಲ, ಅದು ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಲವಂಗ, ಏಲಕ್ಕಿ ಇದಿಷ್ಟನ್ನು ಒಗ್ಗರಣೆಗೆ ಹಾಕಬೇಕು. ನಂತರ ಈರುಳ್ಳಿನ ಹಾಕಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು. ಇವಾಗ ಪುದೀನ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮೂರನ್ನು ಮಿಕ್ಸ್ ಮಾಡಿ ಹೆಚ್ಚಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಪುದೀನನ ಒಗ್ಗರಣೆಗೆ ಹಾಕಿದ್ರೆ ಹಸಿ ಸ್ಮೆಲ್ ಇರಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕೆಲವರು ಪುದೀನ ತಿನ್ನಲ್ಲ ಅಂತ ಇರ್ತಾರಲ್ವ, ಅಂಥವ್ರು ಈ ಥರ ಒಗ್ಗರಣೆಗೆ ಹಾಕಿದಾಗ ಅದು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ನಾವು ಎಷ್ಟು ಬೇಕಾದರೂ ಬಳಸ್ಕೋಬೋದು. ಇವಾಗ ನಾನು ಸಾಮಗ್ರಿಲಿ ಹೇಳುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮರ್ತಿದ್ದೆ. ಇವಾಗ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 2-3 ಸ್ಪೂನ್ ಹಾಕೋಬೇಕು. ಸ್ವಲ್ಪ ಈ ಥರ ಗಮ್ಮನಂಗೆ ಹುರಿದಾದ್ಮೇಲೆ ಚಕ್ಕೆ ಲವಂಗದ ಪುಡಿ ಇರುತ್ತಲ್ಲ ಅದನ್ನು ಹಾಕಬೇಕು. ಅರಿಶಿನದ ಪುಡಿ ಇದನ್ನು ಹಾಕಬೇಕು. ಮತ್ತು ಅದ್ರ ಜೊತೆಗೆ ಅವರೆಕಾಳು ತೊಗೊಂಡಿರ್ತೀವಲ್ಲ, ಫಸ್ಟು ಅವರೆಕಾಳು ಹಾಕಬೇಕು. ಇದು ಬರೀ ಅವರೆಕಾಳು, ಇದರೊಳಗೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದು ನಿಮಿಷ ಈ ಥರ ರೋಸ್ಟ್ ಮಾಡಿಬಿಟ್ಟು ನಾವು ಕಾಯಿ ಮತ್ತು ಮೆಣಸಿನ್ಕಾಯಿ ಎಲ್ಲ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇದು ಸ್ವಲ್ಪ ಹಸಿದು ರುಬ್ಬಿರೋದ್ರಿಂದ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು 5 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಇವಾಗ 5 ನಿಮಿಷ ಆಯಿತು. ಸ್ವಲ್ಪ ಈ ಥರ ಗಮ್ ಅಂತ ಇರುತ್ತೆ. ಹಸಿ ವಾಸನೆ ಹೋದ್ಮೇಲೆ ಟೊಮೊಟೊ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಮತ್ತು ತರಕಾರಿಗಳೆಲ್ಲ ತೊಗೊಂಡಿರ್ತೀವಲ್ಲ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು ಎಲ್ಲದನ್ನು ಹಾಕಬೇಕು. ಇದಿಷ್ಟನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಬೇಕು. ಇದಿಷ್ಟನ್ನು ನಮಗೆ ಬೇಗ ಬೇಕು ಅಂತ ಅಂದರೆ ಇದಿಷ್ಟನ್ನು ಹಾಕಿ ನೀರು, ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ವಾ, ಅವಾಗ ಅದರಲ್ಲಿ 4 ಲೋಟ ನೀರು ಹಾಕಬೇಕಾಗುತ್ತೆ, 1-2ರಾಗೆ. ನಾನಿವಾಗ ಇದನ್ನಿಷ್ಟು ತರಕಾರಿನ ಫಸ್ಟು ರೋಸ್ಟ್ ಮಾಡ್ಕೋತೀನಿ ಒಂದು 10 ನಿಮಿಷ. ಇವಾಗ ಒಂದು 5 ನಿಮಿಷ ಈ ಥರ ಎಲ್ಲದು ರೋಸ್ಟ್ ಹಸಿ ವಾಸನೆ ಹೋಗುವಾಗೆ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಆಗಿರುತ್ತೆ. ಹೀಗಾದಮೇಲೆ ನಾವು 2 ಲೋಟ ಅಕ್ಕಿ ತೊಗೊಂಡಿದ್ದೀವಲ್ಲ, ನಾನು 4 ಲೋಟ ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ನಾವು ಬೇಕು ಅಂದರೆ ಬರೀ ತರಕಾರಿನೇ ವಿಷಲ್ ಕೂಗಿಸ್ಕೊಂಡು ಆಮೇಲೆ ಅದನ್ನು ತೆಗೆದ್ಬಿಟ್ಟು ಅಕ್ಕಿ ಬೇಕಾದ್ರೂ ತುಂಬ್ಕೋಬೋದು, ಇಲ್ಲ ಒಟ್ಟಿಗೆ ಬೇಕಾದ್ರೂ ಅಕ್ಕಿ ಹಾಕ್ಕೋಬೋದು. ಅಕ್ಕಿ ಹಾಕ್ಕೊಂಡು ಒಂದು ವಿಷಲ್ ಬರೆಸ್ಕೋಬೋದು. ಇವಾಗ ನಾನು ಇದ್ರೊಳಕ್ಕೇನೆ ಅಕ್ಕಿ ತುಂಬ್ತಾ ಇದ್ದೀನಿ.
ಇವಾಗ ಈ ಥರ ಅಕ್ಕಿ ಎಲ್ಲ ತುಂಬಿದ್ದೀನಿ, ಅದು ಉಪ್ಪು ಖಾರ ಎಲ್ಲ ಸರಿಯಾಗಿರುತ್ತೆ. ಈ ಥರ ಎಲ್ಲ ರೆಡಿ ಆದಮೇಲೆ ಪೇಟ್ರ್ ಹಾಕೋದು. ನಿಂಬೆಹಣ್ಣು ಇದಕ್ಕೆ ನಿಂಬೆಹಣ್ಣು ಬೇಕಾದರೂ ಹಾಕೋಬೋದು, ಇಲ್ಲಾಂದ್ರೆ ನಾನು ಇವಾಗ ಸ್ವಲ್ಪ ಟೊಮೆಟೊ ಜಾಸ್ತಿ ತಗೊಂಡಿರೋದ್ರಿಂದ ನಿಂಬೆಹಣ್ಣು ಹಾಕ್ತಾ ಇಲ್ಲ. ಹುಳಿ ಅದೇ ಇರುತ್ತಲ್ವ, ಹಾಗಾಗಿ ಇವಾಗ ವೇಟ್ರ್ ಹಾಕಿ 1 ವಿಷಲ್ ಬರ್ಸ್ಕೊತೀನಿ. ಇವಾಗ 1 ವಿಷಲ್ ಬರ್ಸ್ಕೊಂಡಿದ್ದೀನಿ. ವಿಷಲ್ ಬಂದಾಗ ಈ ಥರ ಇರುತ್ತೆ, ಅದನ್ನು ಈ ಥರ ಮಿಕ್ಸ್ ಮಾಡಿ ಇವಾಗ ಪಲಾವ್ ರೆಡಿ. ಇವಾಗ ನಾವು ಇದನ್ನ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ರೆಡಿ ಇದೆ. ಇದು ವೆಜಿಟೇಬಲ್ ಪಲಾವು ಮೊಸರು ಗೊಜ್ಜು ಜೊತೆ ಚೆನ್ನಾಗಿರುತ್ತೆ. ಇದು ಮೊಸರು ಗೊಜ್ಜಿಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮೊಸರು, ಸಾಲ್ಟು ಹಾಕಿ ರೆಡಿ ಮಾಡಿದ್ದೀನಿ. ಇದು ಮತ್ತೆ ಪಲಾವ್ಗೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.